ಹಲೋ ಸ್ಟೂಡೆಂಟ್ಸ್, ಇವತ್ತು ಡೆತ್ ಆಫ್ ಎ ಪಾರ್ಟ್ನರಿಂದ ಒಂದು ಕ್ವಶನ್ ಪೇಪರ್ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ತಾ ಇದ್ದೀನಿ. 2017 ಓಲ್ಡ್ ಸ್ಕೀಮ್ ಕ್ವಶನ್ ಪೇಪರ್ ಪ್ರಾಬ್ಲಮ್. ಸೊ ಅಲ್ಲಿ ನಮಗೆ ಸ್ಕೀಮ್ ಇಂಪಾರ್ಟೆಂಟ್ ಇಲ್ಲ, ಬಟ್ ಕ್ವಶನ್ ಈಸ್ ವೆರಿ ಇಂಪಾರ್ಟೆಂಟ್. ಮತ್ತು ನಿಮಗೆ ಡೆತ್ ಆಫ್ ಎ ಪಾರ್ಟ್ನರಿಂದ ಒಂದು ಕಂಪಲ್ಸರಿ ಕ್ವಶನ್ ಬಂದೇ ಬರುತ್ತೆ. ಸೊ ಫಸ್ಟು ನೀವು ಡೆತ್ ಆಫ್ ಎ ಪಾರ್ಟ್ನರ್ ಅಲ್ಲಿ ಒಂದು ಡಿಸೀಸ್ಡ್ ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟನ್ನು ಪ್ರಿಪೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ದಿ ಕ್ವಶನ್. ಸೊ ಮತ್ತು ನಿಮ್ಮ ಮೈಂಡಲ್ಲಿ ಒಂದು ಪಾಯಿಂಟನ್ನು ಇಟ್ಕೊಳ್ಳಿ, ನೀವು ಡಿಸೀಸ್ಡ್ ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟನ್ನು ಅಂದರೆ ಡೆತ್ ಆಗಿರುವಂಥ ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟನ್ನು ಪ್ರಿಪೇರ್ ಮಾಡಬೇಕಾದ್ರೆ ಅಡ್ಜಸ್ಟ್ಮೆಂಟ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಅಂದರೆ ನಾವು ಅಡ್ಜಸ್ಟ್ಮೆಂಟ್ ಬೇಸ್ ಮೇಲೆ ನಾವೇನು ಮಾಡ್ತೀವಿ, ಡಿಸೀಸ್ಡ್ ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟನ್ನು ಪ್ರಿಪೇರ್ ಮಾಡ್ತೀವಿ. ನಿಮಗೆ ಬ್ಯಾಲೆನ್ಸ್ ಶೀಟ್ ಕೊಟ್ಟಿರ್ತಾರೆ, ಬ್ಯಾಲೆನ್ಸ್ ಶೀಟ್ ಜಸ್ಟ್ ರೆಫರೆನ್ಸ್ ಅಷ್ಟೇ ನಿಮಗೆ, ಬಟ್ ನಿಮಗೆ ಇಂಪಾರ್ಟೆಂಟ್ ಇರೋದು ಅಡ್ಜಸ್ಟ್ಮೆಂಟಲ್ಲಿ ಏನು ಹೇಳಿದ್ದಾರೆ ಅದು ಇಂಪಾರ್ಟೆಂಟು. ಸೊ ಬೇಸ್ಡ್ ಆನ್ ದಿ ಅಡ್ಜಸ್ಟ್ಮೆಂಟ್ ಓನ್ಲಿ ವಿ ಆರ್ ಗೋಯಿಂಗ್ ಟು ಪ್ರಿಪೇರ್ ದಿ ಡಿಸೀಸ್ಡ್ ಪಾರ್ಟ್ನರ್ capital account. That is the base understanding. Whatever the adjustment they have given, they will be the base to prepare the deceased partner capital account. So based on those instruction only we are supposed to prepare the deceased partner capital account. ಅಂದರೆ ಅಡ್ಜಸ್ಟ್ಮೆಂಟಲ್ಲಿ ಏನು ತಿಳಿಸಿರ್ತಾರೆ ಆ ಅಡ್ಜಸ್ಟ್ಮೆಂಟಲ್ಲಿ ತಿಳಿಸಿರುವಂಥ ಒಂದು ಏನೇನೋ ಡಿಸೀಸ್ಡ್ ಪಾರ್ಟ್ನರಿಗೆ ನಾವು ಕಂಪನಿ ಕಡೆಯಿಂದ ಕೊಡಬೇಕು ಅಂತ ಏನು ತಿಳಿಸಿರ್ತಾರೆ. ಸೊ ಬೇಸ್ಡ್ ಆನ್ ದಟ್ ಓನ್ಲಿ ವಿ ಆರ್ ಸಪೋಸ್ ಟು ಪ್ರಿಪೇರ್ ದಿ ಡಿಸೀಸ್ಡ್ ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟ್. ಅರ್ಥ ಆಗ್ತಿದೆಯಾ? ಅಡ್ಜಸ್ಟ್ಮೆಂಟ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಬ್ಯಾಲೆನ್ಸ್ ಶೀಟ್ ನಿಮಗೆ ಅಸೆಟ್ ಲಯಬಿಲಿಟೀಸ್ ಎಲ್ಲ ಕೊಟ್ಟಿರ್ತಾರೆ. ಸೊ ದಟ್ ಈಸ್ ನಾಟ್ ಸೋ ವೆರಿ ಇಂಪಾರ್ಟೆಂಟ್. ದ ಮೇನ್ ಥಿಂಗ್ we require while preparing the deceased partner capital account is the adjustments. Understanding those adjustments are very important. So because they are the instruction, so based on those instruction only you are supposed to prepare the deceased partner capital account. So first we need to understand the problem. So then we are supposed to proceed with the preparation of the deceased partner capital account. So ಇಲ್ಲಿ ಪ್ರಾಬ್ಲಮ್ ನೋಡಿ, ಆಕಾಶ್, ಅವಿನಾಶ್ and Amar are partners sharing profits and losses in the ratio of 4:3:2. ಅಂದರೆ ಈ 3 ಜನ ಪಾರ್ಟ್ನರ್ಸು ಒಂದು ಪಾರ್ಟ್ನರ್ಶಿಪ್ ಫರ್ಮನ್ನು ನಡೆಸ್ತಾ ಇರ್ತಾರೆ, ಮತ್ತು ಆ ಒಂದು ಪಾರ್ಟ್ನರ್ಶಿಪ್ ಫರ್ಮಲ್ಲಿ ಬರುವಂಥ ಪ್ರಾಫಿಟ್ ಅಥವಾ ಲಾಸನ್ನು 4:3:2 ರೇಷಿಯೋದಲ್ಲಿ ಹಂಚ್ಕೊತಾ ಇರ್ತಾರೆ. ಅಂದರೆ ಆಕಾಶ್ ಬಂದು 4, ಅವಿನಾಶ್ ಬಂದು 3, ಅಮರ್ ಬಂದು 2. ಸೊ ಈ ಒಂದು ರೇಷಿಯೋದಲ್ಲಿ ಅವರು ಪ್ರಾಫಿಟ್ ಮತ್ತು ಲಾಸನ್ನು ಹಂಚ್ಕೊಳ್ತಾ ಇರ್ತಾರೆ. ಇಲ್ಲಿ ನಿಮಗೆ ಒಂದು ಬ್ಯಾಲೆನ್ಸ್ ಶೀಟನ್ನು ಕೊಟ್ಟಿದ್ದಾರೆ. ಸೊ ಬ್ಯಾಲೆನ್ಸ್ ಶೀಟ್ ಡೇಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಈ ಪ್ರಾಬ್ಲಮಲ್ಲಿ ದೇ ಹ್ಯಾವ್ ಪ್ರಿಪೇರ್ಡ್ ದಿ ಬ್ಯಾಲೆನ್ಸ್ ಶೀಟ್ ಆ್ಯಸ್ ಆನ್ 31st March 2015. ಸೊ ಇದರ ಅರ್ಥ ಫಿನಾನ್ಷಿಯಲ್ ಇಯರ್ ಬಂದು 1/1/2015 ಸ್ಟಾರ್ಟ್ ಆಗಿ 31st December 2015ಗೆ ಎಂಡ್ ಆಗಿದೆ ಅಂತ ಅರ್ಥ. ಹಾಗಾದರೆ ನೆಕ್ಸ್ಟ್ ಫಿನಾನ್ಷಿಯಲ್ ಇಯರ್ ಸ್ಟಾರ್ಟ್ ಆಗುತ್ತೆ ಆವಾಗ 1/1/2016. ಅರ್ಥ ಆಗ್ತಿದೆಯಾ? ಕೆಲವು ಸಾರಿ ಕೆಲವು ಪ್ರಾಬ್ಲಮಲ್ಲಿ ಏನು ಮಾಡ್ತಾರೆ, ಬ್ಯಾಲೆನ್ಸ್ ಶೀಟ್ ಆ್ಯಸ್ ಆನ್ 31st March 2015 ಅಂತ ಕೊಡ್ತಾರೆ. ಸೊ ಅದರ ಅರ್ಥ ಫಿನಾನ್ಷಿಯಲ್ ಇಯರ್ ಬಂದು 1st April ಸ್ಟಾರ್ಟ್ ಆಗಿದೆ, ಪ್ರೀವಿಯಸ್ ಇಯರು 1st April ಸ್ಟಾರ್ಟ್ ಆಗಿದೆ, ಮತ್ತು ಈ ಫಿನಾನ್ಷಿಯಲ್ ಇಯರ್ ಎಂಡ್ ಆಗಿರೋದು 31st March ಆಫ್ ದಿಸ್ ಇಯರ್ ಅಂತ ಅರ್ಥ. ಸೊ ನಿಮ್ಗೆ ಅದು ನಿಮಗೆ ವೆರಿ ಇಂಪಾರ್ಟೆಂಟ್. ಬಿಕಾಸ್ ನಾವಿಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ, ಅಮೌಂಟನ್ನು ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ನಾವು ಡೇಟ್ಸ್ ಬೇಸ್ ಮೇಲೆ ಅಂದರೆ ಮಂತ್ಸ್ ಬೇಸ್ ಮೇಲೆ ಅಮೌಂಟನ್ನು ಡಿವೈಡ್ ಮಾಡಬೇಕಾಗತ್ತೆ. ಸೊ ಫಾರ್ ದಟ್ ಪರ್ಪಸ್ ದಿಸ್ ಫಿನಾನ್ಷಿಯಲ್ ಇಯರ್ ಡೇಟ್ ಈಸ್ ವೆರಿ ಇಂಪಾರ್ಟೆಂಟ್ ಅಂಡರ್ಸ್ಟ್ಯಾಂಡಿಂಗ್. ಸೊ ನಿಮಗೆ ಬ್ಯಾಲೆನ್ಸ್ ಶೀಟ್ ಏನಾದರೂ 31st December ಅಂತ ಕೊಟ್ಟಿದ್ರೆ ಫಿನಾನ್ಷಿಯಲ್ ಇಯರು 1st January ಸ್ಟಾರ್ಟ್ ಆಗಿದೆ ಅಂತ ಅರ್ಥ. ಅದೇ ರೀತಿಯಲ್ಲಿ 31st March ಅಂತ ಕೊಟ್ಟಿದ್ರೆ ಫಿನಾನ್ಷಿಯಲ್ ಇಯರು 1st April ಪ್ರೀವಿಯಸ್ ಇಯರ್ 1st April ಸ್ಟಾರ್ಟ್ ಆಗಿದೆ ಅಂತ ಅರ್ಥ. ಅರ್ಥ ಆಗ್ತಿದೆಯಾ? ಈ ಪ್ರಾಬ್ಲಮಲ್ಲಿ ಕೊಟ್ಟಿರೋದು 31st 12 ಅಂತ ಕೊಟ್ಟಿದ್ದಾರೆ. ಸೊ ನಮಗೆ ಫಿನಾನ್ಷಿಯಲ್ ಇಯರ್ ನೆಕ್ಸ್ಟ್ ಫಿನಾನ್ಷಿಯಲ್ ಇಯರ್ ಬರೋದು 1st January 2016. So they have given balance sheet. This is not so very important for now. So straight away let us understand the adjustments. See, Avinash died on 30th
ಸೆಪ್ಟೆಂಬರ್ 2016. ಸೊ ಈ ಡೇಟ್ ನಮ್ಗೆ ತುಂಬ ಇಂಪಾರ್ಟೆಂಟು. ಅವಿನಾಶ್ ಪಾರ್ಟ್ನರ್ಶಿಪ್ ಫರ್ಮಲ್ಲಿ ಈ ಒಂದು ಫಿನಾನ್ಷಿಯಲ್ ಇಯರಲ್ಲಿ 1 ಜನವರಿ 2016 ಹಿಡಿದು 30th 9 ಅಂದರೆ ಸೆಪ್ಟೆಂಬರ್ 2016ವರೆಗೆ ಇದ್ದಾನೆ. ಸೊ 30th 9 2016 ಅವಿನಾಶು ಡೆಡ್ ಆಗಿದ್ದಾನೆ, ಇನ್ ದ ಸೆನ್ಸ್ ಸತ್ತೋಗ್ಬಿಟ್ಟಿದ್ದಾನೆ. ಸೊ ನಮ್ಗೆ ಈ ಡೇಟು ತುಂಬಾ ಇಂಪಾರ್ಟೆಂಟು ಫಾರ್ ದಿ ಪರ್ಪಸ್ ಆಫ್ ಕ್ಯಾಲ್ಕುಲೇಷನ್ ಆಫ್ ದಿ ಅಮೌಂಟ್ which the company is supposed to pay to the executors of Avinash. This date is very important. His executors are entitled to claim the following. ಅಂದರೆ ಇವನ್ನ ಡಿಪೆಂಡೆಂಟ್ಸ್ ಯಾರು ಇರ್ತಾರೆ, ಎಕ್ಸಿಕ್ಯೂಟರ್ಸ್ ಅಂತ ಹೇಳಿದ್ರೆ ಡಿಪೆಂಡೆಂಟ್ಸ್ ಅಂತ. ಸೊ ಈತನ ಡಿಪೆಂಡೆಂಟ್ಸು ಈ ಕೆಳಗೆ ಕೊಟ್ಟಿರುವಂತಹ ಸೋರ್ಸ್ ಇದೆ, ಆ ಒಂದು ಸೋರ್ಸ್ ಮೇಲೆ ಅವರಿಗೆ ರೈಟ್ ಇದೆ. ದೇ ಕ್ಯಾನ್ ಕ್ಲೇಮ್ ಆನ್ ದೋಸ್ ಐಟಮ್ಸ್. ಫಸ್ಟ್ ಒನ್ ನೋಡಿ, ಹಿಸ್ ಕ್ಯಾಪಿಟಲ್ ಆ್ಯಸ್ ಆನ್ ಲಾಸ್ಟ್ ಡೇಟ್ ಆಫ್ ಬ್ಯಾಲೆನ್ಸ್ ಶೀಟ್. ಅಂದರೆ ಪ್ರೀವಿಯಸ್ ಇಯರ್ ಬ್ಯಾಲೆನ್ಸ್ ಶೀಟ್ ಏನು ನಿಮ್ಗೆ ಇಲ್ಲಿ ಕೊಟ್ಟಿದ್ದಾರೆ, ಈ ಬ್ಯಾಲೆನ್ಸ್ ಶೀಟಲ್ಲಿ ತೋರಿಸುವಂತಹ ಕ್ಯಾಪಿಟಲ್ ಏನಿದೆ, ಕ್ಯಾಪಿಟಲ್. ಸೊ ಕ್ಯಾಪಿಟಲ್ ಆಫ್ ಅವಿನಾಶ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಈ ಒಂದು ಕ್ಯಾಪಿಟಲ್ಗೆ ಅವರು ಎಂಟೈಟಲ್ಡ್ ಆಗಿರ್ತಾರೆ. ಇದು ಫಸ್ಟ್ ಪಾಯಿಂಟು. ದೆನ್ ಸೆಕೆಂಡ್ ಪಾಯಿಂಟ್, ಹಿಸ್ ಶೇರ್ ಆಫ್ ಜನರಲ್ ರಿಸರ್ವ್. ಸೊ ಜನರಲ್ ರಿಸರ್ವ್ ಏನಿದೆ ಕಂಪನಿಯಲ್ಲಿ, ಆ ಜನರಲ್ ರಿಸರ್ವನ್ನು ಏನು ಮಾಡಬೇಕು, ಇದನ್ನು ಶೇರನ್ನು ಎಕ್ಸಿಕ್ಯೂಟರ್ಸಿಗೆ ಕಂಪನಿ ಕೊಡಬೇಕಾಗತ್ತೆ. ಸೊ ಜನರಲ್ ರಿಸರ್ವ್ ಬ್ಯಾಲೆನ್ಸ್ ಎಷ್ಟಿದೆ ನೋಡೋಣ. 9,000 ರೂಪೀಸ್ ಜನರಲ್ ರಿಸರ್ವ್ ಇದೆ. ಸೊ ಈ 9,000 ರೂಪೀಸಲ್ಲಿ ಈತನ ಶೇರ್ ಏನಿರುತ್ತೆ, ಬೇಸ್ಡ್ ಆನ್ ದಿಸ್ ಗಿವನ್ ರೇಷಿಯೋ ಕಂಪನಿ ಸಪೋಸ್ ಟು ಡಿಸ್ಟ್ರಿಬ್ಯೂಟ್ ಟು ದಿ ಎಕ್ಸಿಕ್ಯೂಟರ್ಸ್ ಆಫ್ ದಿ ಅವಿನಾಶ್. ಅರ್ಥ ಆಗ್ತಿದೆಯಾ? ಜನರಲ್ ರಿಸರ್ವ್ ಏನಿದೆ, ಜನರಲ್ ರಿಸರ್ವನ್ನು ಈ ಒಂದು ರೇಷಿಯೋ ಮೇಲೆ ಹಂಚಬೇಕು. Then his share of goodwill. The goodwill of the firm is valued at 27,000. So total firm goodwill ಬಂದು 27,000 ಇದೆ. ಔಟ್ ಆಫ್ ದಿಸ್ 27,000 ಅವಿನಾಶ್ ಶೇರ್ ಏನಿದೆ, ಆ ಶೇರನ್ನು ಆತನ ಎಕ್ಸಿಕ್ಯೂಟರ್ಸ್ಗೆ ಕಂಪನಿ ಕೊಡಬೇಕಾಗುತ್ತೆ. ಸೊ ನಾವಿಲ್ಲಿ 27,000 ಇಂಟು ಈ ಒಂದು ರೇಷಿಯೋವನ್ನು ಹಾಕ್ಕೊಂಡು ಅಮೌಂಟನ್ನು ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. ದೆನ್ ಹಿಸ್ ಸ್ಯಾಲರಿ ಅಟ್ ₹9,000 per annum. ಸೊ ಪರ್ ಇಯರ್ ಅಂತ ಕೊಟ್ಟಿದ್ದಾರೆ. ಅಂದರೆ ಇದನಿಗೆ ಒಂದು ವರ್ಷಕ್ಕೆ ಪಾರ್ಟ್ನರ್ಶಿಪ್ ಫರ್ಮ್ ಏನು ಮಾಡುತ್ತೆ, 9,000 ರೂಪೀಸ್ ಸ್ಯಾಲ್ರಿಯನ್ನು ಕೊಡುತ್ತೆ. ಸೊ ನಾವಿಲ್ಲಿ ಇಯರ್ ಕೊಟ್ಟಿದಾಗ ಬೇಸ್ಡ್ ಆನ್ ದಿ ಮಂತ್ಸ್, ಆತ ಕಂಪನಿ ಒಂದು ಪಾರ್ಟ್ನರ್ಶಿಪ್ ಫರ್ಮಲ್ಲಿ ಯಾವ ಡೇಟ್ವರೆಗೆ ಇದ್ದ ಆ ಡೇಟ್ವರೆಗೆ ನಾವೇನು ಮಾಡಬೇಕಾಗತ್ತೆ, ಸ್ಯಾಲ್ರಿಯನ್ನು ಡಿವೈಡ್ ಮಾಡಬೇಕಾಗತ್ತೆ. ಪರ್ ಮಂತ್ ಕೊಟ್ಟಾಗ ನಾವು ಸ್ಟ್ರೈಟ್ ಅವೇ ಮಲ್ಟಿಪ್ಲೈ ಮಾಡ್ತೀವಿ. ಅಂದರೆ ಅವಿನಾಶ್ ಬಂದು 1 ಜನವರಿ 2016 30th 9 2016ವರೆಗಿದ್ದಾನೆ. ಅಂದರೆ 9 ಮಂತ್ಸ್ ಆತ ಒಂದು ಕಂಪನಿಯಲ್ಲಿ ಅಂದರೆ ಪಾರ್ಟ್ನರ್ಶಿಪ್ ಫರ್ಮಲ್ಲಿ ವರ್ಕ್ ಮಾಡಿದ್ದಾನೆ. ಸೊ ಟ್ರೈಸ್ಟ್ ಅವೇ ನಾವೇನು ಮಾಡ್ತಿದ್ವಿ, ಪರ್ ಮಂತ್ ಕೊಟ್ಟಿದ್ರೆ, ಸಪೋಸ್ ಇಲ್ಲಿ ಪರ್ ಇಯರ್ ಕೊಡೋದ್ರ ಬದಲಾಗಿ ಪರ್ ಮಂತ್ ಕೊಟ್ಟಿದ್ರೆ ನಾವು ಡೈರೆಕ್ಟಾಗಿ ಮಲ್ಟಿಪ್ಲೈ ಮಾಡ್ತಾ ಇದ್ವಿ. ಬಟ್ ಇಲ್ಲಿ ನೋಡಿ, ಇಲ್ಲಿ ಅಮೌಂಟ್ ಕೊಟ್ಟಿರೋದು ಪರ್ ಇಯರ್, ಒಂದು ವರ್ಷದ ಕೊಟ್ಟಿದ್ದಾರೆ. ಆದರೆ ಅವಿನಾಶ್ ಒಂದು ವರ್ಷ ಪಾರ್ಟ್ನರ್ಶಿಪ್ ಫರ್ಮಲ್ಲಿ ಇರಲಿಲ್ಲ. ಸೊ ಅವನು 30th 9 2016 ಡೆತ್ ಆಗಿದ್ದಾನೆ ಅಲ್ವಾ. ಸೊ ಆವಾಗ ನಾವೇನು ಮಾಡಬೇಕು, ಆ ಡೇಟ್ವರೆಗೆ, ಎಲ್ಲಿವರೆಗೆ ಆತ ಪಾರ್ಟ್ನರ್ಶಿಪ್ ಫರ್ಮಲ್ಲಿ ಇದ್ದ ಆ ಡೇಟ್ವರೆಗೆ ನಾವೇನು ಮಾಡಬೇಕು, ಬೇಸ್ಡ್ ಆನ್ ದಿ ಮಂತ್ ಈ ಒಂದು ಸ್ಯಾಲರಿಯನ್ನು ಡಿವೈಡ್ ಮಾಡಬೇಕು. ಯಾವಾಗ ಪರ್ ಇಯರ್ ಕೊಟ್ಟಿದ್ದಾಗ ಅಥವಾ ಪರ್ ಆನಮ್ ಕೊಟ್ಟಿದ್ದಾಗ. ಪರ್ ಮಂತ್ ಕೊಟ್ಟಿದ್ರೆ ಡೈರೆಕ್ಟಾಗಿ ಮಲ್ಟಿಪ್ಲೈ ಮಾಡಿ. ಸೇ ಫಾರ್ ಎಕ್ಸಾಂಪಲ್ 1,000 ರೂಪೀಸ್ ಪರ್ ಮಂತ್ ಅಂತ ಕೊಟ್ಟಿರ್ತಾರೆ. ಸೊ 1,000 ರೂಪೀಸ್ ಪರ್ ಮಂತ್ ಅಂದರೆ, ಸೊ ಫಿನಾನ್ಷಿಯಲ್ ಇಯರ್ ಸ್ಟಾರ್ಟ್ ಆದಾಗಿಂದ ಹಿಡಿದು ಆತ ಎಲ್ಲಿ ಯಾವ ಡೇಟಲ್ಲಿ ಡೆತ್ ಆದ ಆ ಡೇಟ್ವರೆಗೆ ಡೈರೆಕ್ಟಾಗಿ ಮಲ್ಟಿಪ್ಲೈ ಮಾಡಿ ಅಮೌಂಟನ್ನು ಕೊಟ್ಬಿಡಿ. ಪರ್ ಇಯರ್ ಕೊಟ್ಟಿದ್ದಾಗ ನೀವು ಡಿವೈಡ್ ಮಾಡಬೇಕು. ಆ ಒಬ್ಬ ಪಾರ್ಟ್ನರ್ ಎಷ್ಟು ತಿಂಗಳು ಪಾರ್ಟ್ನರ್ಶಿಪ್ ಫರ್ಮಲ್ಲಿ ಇದ್ದ, ಸೊ ಆ ಬೇಸ್ ಮೇಲೆ ನೀವೇನು ಮಾಡಬೇಕು, ಅಮೌಂಟನ್ನು ಡಿವೈಡ್ ಮಾಡಬೇಕು. ನೆಕ್ಸ್ಟ್ ನೋಡಿ, his share of profit up to the date of death based on the profit of previous year. So his share of profit ಅಂದರೆ ಪ್ರಾಫಿಟನ್ನು ಕೂಡ ನಾವು ಶೇರ್ ಮಾಡಬೇಕು. ದಿ ಪ್ರಾಫಿಟ್ ಫಾರ್ ದಿ ಪ್ರೀವಿಯಸ್ ಇಯರ್ ಅಮೌಂಟೆಡ್ ಟು ₹18,000. ಅಂದರೆ ಪ್ರಾಫಿಟ್ನ ಶೇರ್ ಮಾಡಿ ಅಂತ ಹೇಳಿದ್ದಾರೆ. ಆ ಪ್ರಾಫಿಟ್ನ ಶೇರ್ ಮಾಡಬೇಕಾದ್ರೆ
ಪ್ರೀವಿಯಸ್ ಇಯರ್ ಪ್ರಾಫಿಟನ್ನು ನೀವು ಬೇಸ್ ಹಾಕಿ ತಗೊಳ್ಳಿ ಅಂತಲೂ ಕೂಡ ಹೇಳಿದ್ದಾರೆ. ಮತ್ತು ಪ್ರಾಫಿಟ್ ಹ್ಯಾಸ್ ಟು ಬಿ ಶೇರ್ಡ್ ಟು ಅವಿನಾಶ್ ಟಿಲ್ ಆರ್ ಅಪ್ ಟು ದಿ ಡೇಟ್ ಆಫ್ ಅಪ್ ಟು ದಿ ಡೇಟ್ ಆಫ್ ಡೆತ್. ಎಲ್ಲಿವರೆಗೆ ಆತ ಒಂದು ಪಾರ್ಟ್ನರ್ಶಿಪ್ ಫರ್ಮಲ್ಲಿ ಇದ್ದ ಅಲ್ಲಿವರೆಗೆ ಮಾತ್ರ ಪ್ರಾಫಿಟನ್ನು ಶೇರ್ ಮಾಡಬೇಕು. 18,000 ಪ್ರೀವಿಯಸ್ ಇಯರ್ ಪ್ರಾಫಿಟ್ ಇದೆ. ಔಟ್ ಆಫ್ ದಿಸ್ 18,000 we are supposed to distribute the proportion of or the ratio of or share of Avinash up to the date of death. So ಇದನ್ನ ಕ್ಯಾಲ್ಕುಲೇಟ್ ಮಾಡಿ ನಾನು ತೋರಿಸ್ತೀನಿ. Then interest on capital at 8% per annum. ಅಂದರೆ ಅವಿನಾಶ್ದು ಏನು ಕ್ಯಾಪಿಟಲ್ ಇತ್ತು ಪಾರ್ಟ್ನರ್ಶಿಪ್ ಫರ್ಮಲ್ಲಿ, ಆ ಒಂದು ಕ್ಯಾಪಿಟಲ್ ಮೇಲೆ ಪಾರ್ಟ್ನರ್ಶಿಪ್ ಫರ್ಮ್ ಏನು ಮಾಡಬೇಕು, 8% ಇಂಟ್ರೆಸ್ಟ್ನ ಪೇ ಮಾಡಬೇಕು ಪರ್ ಆ್ಯನಮ್. ಒಂದು ವರ್ಷಕ್ಕೆ 8%. ಬಟ್ ಇಲ್ಲಿ ಆತ ಒಂದು ವರ್ಷ ಇರಲೇ ಇಲ್ಲ, ಇದ್ದಿದ್ದು 9 ಮಂತ್ಸ್ ಮಾತ್ರ. ಸೊ ನಾವು 9 ಮಂತ್ಸ್ಗೆ ಡೈರೆಕ್ಟಾಗಿ ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. ಸೊ ಇಲ್ಲಿ ನಾನು ಹೇಳಿದಾಗೆ these adjustments are very important. So based on this adjustment only, these adjustments only, we are supposed to prepare the deceased partner capital account. ಸೊ ಈ ಒಂದು ಅಡ್ಜಸ್ಟ್ಮೆಂಟ್ನ ಯೂಸ್ ಮಾಡಿ ಅವಿನಾಶ್ ಕ್ಯಾಪಿಟಲ್ ಅಕೌಂಟನ್ನು ಪ್ರಿಪೇರ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಇವಾಗ ಅವಿನಾಶ್ ಕ್ಯಾಪಿಟಲ್ ಅಕೌಂಟನ್ನು ಪ್ರಿಪೇರ್ ಮಾಡೋಣ. ನೋಡಿ, ಅವಿನಾಶ್ ಕ್ಯಾಪಿಟಲ್ ಅಕೌಂಟನ್ನು ಓಪನ್ ಮಾಡಿದ ನಂತರ ಈ ಅಡ್ಜಸ್ಟ್ಮೆಂಟ್ಸ್ ಏನಿದೆ ಆರ್ಡ್ರಲ್ಲಿ ಅಮೌಂಟನ್ನು ಬರಿತಾ ಹೋಗೋಣ. ಹಿಸ್ ಕ್ಯಾಪಿಟಲ್ ಆ್ಯಸ್ ಆನ್ ಲಾಸ್ಟ್ ಲಾಸ್ಟ್ ಡೇಟ್ ಆಫ್ ಬ್ಯಾಲೆನ್ಸ್ ಶೀಟ್ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಅವಿನಾಶ್ ಕ್ಯಾಪಿಟಲ್ ಅಕೌಂಟನ್ನು ಓಪನ್ ಮಾಡಿದ್ದೀವಿ. ಫಸ್ಟು ಕ್ಯಾಪಿಟಲ್ನ ಟ್ರಾನ್ಸ್ಫರ್ ಮಾಡಬೇಕು. ಸೊ ಕ್ಯಾಪಿಟಲ್ನ ಟ್ರಾನ್ಸ್ಫರ್ ಮಾಡಬೇಕಾದ್ರೆ ಸಿನ್ಸ್ ವಿ ಆರ್ ಪ್ರಿಪೇರಿಂಗ್ ಅವಿನಾಶ್ ಕ್ಯಾಪಿಟಲ್ ಅಕೌಂಟ್ ಬೈ ಬ್ಯಾಲೆನ್ಸ್ ಬ್ರಾಡ್ ಆನ್ ಅಂತ ತೋರಿಸ್ಬೇಕು. ಸೊ ಅಮೌಂಟಿಗೆ ಯು ಜಸ್ಟ್ ರೆಫರ್ ದಿ ಬ್ಯಾಲೆನ್ಸ್ ಶೀಟ್. ಸೊ ಇಲ್ಲಿ ಕ್ಯಾಪಿಟಲ್ ಅಂತ ಕೊಟ್ಟಿದ್ದಾರೆ, ಆಕಾಶ್ 50,000 ಇದೆ, ಅವಿನಾಶ್ ಬಂದು 40,000 ಇದೆ. ಸೊ ಆ 40,000 ರುಪೀಸನ್ನು ಟ್ರಾನ್ಸ್ಫರ್ ಮಾಡಬೇಕು. ದೆನ್ ಸೆಕೆಂಡ್ ಅಡ್ಜಸ್ಟ್ಮೆಂಟ್ ನೋಡಿ, ಹಿಸ್ ಶೇರ್ ಆಫ್ ಜನರಲ್ ರಿಸರ್ವ್. ಸೊ ಜಸ್ಟ್ ರೆಫರ್ ಬ್ಯಾಲೆನ್ಸ್ ಶೀಟ್ ಫಾರ್ ಗೆಟಿಂಗ್ ಜನರಲ್ ರಿಸರ್ವ್ ಅಮೌಂಟ್. ಸೊ ಜನರಲ್ ರಿಸರ್ವ್ ಬಂದು 9,000 ರುಪೀಸ್ ಇದೆ. ಸೊ 9,000 ರುಪೀಸಲ್ಲಿ ನಾವೇನು ಮಾಡಬೇಕು, ಹಿಸ್ ಶೇರ್ ಹ್ಯಾಸ್ ಟು ಬಿ ಡಿಸ್ಟ್ರಿಬ್ಯೂಟೆಡ್. ಸೊ ಅಗೈನ್ ಬೈ ಜನರಲ್ ರಿಸರ್ವ್ ಅಕೌಂಟ್ 9,000 rupees total firm's general reserve. Out of that we are supposed to distribute Avinash share. So 3/9. ಸೊ ಹೇಗೆ ಈ 3/9 ಬಂತು ಅಂತ ಹೇಳಿದ್ರೆ ಇಲ್ಲಿ ನೋಡಿ ರೇಷಿಯೋ ಕೊಟ್ಟಿದ್ದಾರಲ್ವಾ, 4:3:2 ಇಲ್ಲಿ ಆರ್ಡರ್ ಆಗಿದೆ. ಸೊ ಆಕಾಶ್ ಬಂದು 4, ಅವಿನಾಶ್ 3, ಅಮರ್ 2. ಸೊ ಇಲ್ಲಿ ನಿಮಗೆ 3 ಬಂದು ಅವಿನಾಶ್. ಸೊ ಟೋಟಲ್ ಏನಿದೆ 4 + 3 + 2 9 ಆಗುತ್ತೆ. ಸೊ 3/9. ಸೊ 9,000 into 3/9 ಮಾಡಿದ್ರೆ 3,000 rupees is the share of Avinash, that is general reserve. Then adjustment number C ನೋಡಿ, his share of goodwill. So the goodwill of the firm is valued at 27,000. ಸೊ ಇಲ್ಲಿ ಒಂದು ಫರ್ಮ್ನ ಗುಡ್ವಿಲ್ ಬಂದು 27,000 ಇದೆ. ಈ 27,000 ಅಲ್ಲಿ ಫರ್ಮ್ ಗುಡ್ ಅಂದರೆ ಆತನ ಅವಿನಾಶ್ ಶೇರನ್ನು ನಾವೇನು ಮಾಡಬೇಕು, ಶೇರ್ ಮಾಡಬೇಕು ಬೇಸ್ಡ್ ಆನ್ ದಿ ರೇಷಿಯೋ. ಸೊ ಬೈ ಗುಡ್ವಿಲ್ ಅಕೌಂಟ್ 27,000 is the firm's goodwill, total goodwill. So 27 is the firm's goodwill into 3/9. It is the share of the Avinash. 27,000 into 3/9 ಮಾಡಿದ್ರೆ 9,000 rupees ಬರುತ್ತೆ ನಿಮಗೆ. ಇದಾದ ಮೇಲೆ ಹಿಸ್ ಸ್ಯಾಲರಿ ಅಟ್ ₹9,000 per year ಕೊಟ್ಟಿದ್ದಾರೆ. ಆದರೆ ನಾನು ಮೊದಲೇ ಹೇಳಿದಾಗೆ ಇಲ್ಲಿ 1 ವರ್ಷ ಅವಿನಾಶ್ ಫರ್ಮಲ್ಲಿ ಇರಲಿಲ್ಲ. ಆತ ಇದ್ದಿದ್ದು 30/9/2016 ವರೆಗೆ ಮಾತ್ರ. ಸೊ ನಾವಿಲ್ಲಿ ಮಂತ್ಸನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಜನವರಿಯಿಂದ 30/9 ವರೆಗೆ ಕ್ಯಾಲ್ಕುಲೇಟ್ ಮಾಡಿದ್ರೆ ನಿಮಗೆ 9 ಮಂತ್ಸ್ ಬರುತ್ತೆ. ಸೊ 9 ಮಂತ್ಸ್ಗೆ ಸ್ಯಾಲ್ರಿ ಮಾತ್ರ ಕೊಡಬೇಕು. ಸೊ ಇಲ್ಲಿ 9,000 rupees ಬಂದು ಟೋಟಲ್ ಸ್ಯಾಲ್ರಿ ಪರ್ ಇಯರ್, ಒಂದು ವರ್ಷಕ್ಕೆ ಅಂದರೆ 12 ತಿಂಗಳಿಗೆ 9,000 ಸ್ಯಾಲ್ರಿ ಆತಂಗಿರೋದು. ಅದರಲ್ಲಿ ಆತ ಇದ್ದಿದ್ದು 9 ಮಂತ್ಸ್ ಮಾತ್ರ. ಸೊ 9/12 ಮಾಡಬೇಕು.
ಅಥವಾ 6 ಮಂತ್ಸ್ ಇದ್ದರೆ 6/12. ಆತ ಎಲ್ಲಿ ಅಂದರೆ ಎಷ್ಟು ತಿಂಗಳು ಫರ್ಮಲ್ಲಿ ಇದ್ದ ಅಷ್ಟು ಮಾತ್ರ ನೀವು ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಅರ್ಥ ಆಗ್ತಿದೆಯಾ? ಸೊ 9000 ಇಂಟು 9/12 ಮಾಡಿದ್ರೆ 6750 ಬರುತ್ತೆ ಸ್ಯಾಲರಿ. ದೆನ್ ನೆಕ್ಸ್ಟ್ ನೋಡಿ, ಹಿಸ್ ಶೇರ್ ಆಫ್ ಪ್ರಾಫಿಟ್ ಅಪ್ ಟು ದಿ ಡೇಟ್ ಆಫ್ ಡೆತ್ ಅಂತ ಹೇಳಿದ್ದಾರೆ, ಬೇಸ್ಡ್ ಆನ್ ದಿ ಪ್ರಾಫಿಟ್ ಆಫ್ ಪ್ರೀವಿಯಸ್ ಇಯರ್. ಸೊ ಇಲ್ಲಿ ಪ್ರೀವಿಯಸ್ ಇಯರ್ ಪ್ರಾಫಿಟ್ ನೋಡಿದ್ರೆ 18,000 ರುಪೀಸ್ ಇದೆ. ಸೊ 18,000 ನೀವೇನು ಮಾಡಬೇಕು, ಅದನ್ನು ಶೇರನ್ನು ಡಿಸ್ಟ್ರಿಬ್ಯೂಟ್ ಮಾಡಬೇಕು ಎಲ್ಲಿವರೆಗೆ? ಅಪ್ ಟು ದಿ ಡೇಟ್ ಆಫ್ ಡೆತ್. ಸೊ ಇಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ 18,000 ಬಂದು ಪ್ರೀವಿಯಸ್ ಇಯರ್ ಪ್ರಾಫಿಟ್ಟು. ಇದರಲ್ಲಿ ಅವಿನಾಶ್ ಶೇರ್ ಬಂದು 3/9 ಆ್ಯಂಡ್ ಆತ ಫರ್ಮಲ್ಲಿ ಇದ್ದಿದ್ದು 9 ಮಂತ್ಸ್ ಮಾತ್ರ. ಸೊ 9/12. ಅರ್ಥ ಆಗ್ತಿದೆಯಾ? ಪ್ರಾಫಿಟ್ನ ಡಿಸ್ಟ್ರಿಬ್ಯೂಟ್ ಮಾಡಬೇಕಾದ್ರೆ ಅವರು ಅಪ್ ಟು ದ ಡೇಟ್ ಆಫ್ ಡೆತ್ ಅಂತ ಹೇಳಿರಲಿ ಹೇಳದೇ ಇರಲಿ, ನೀವು ಆತ ಎಲ್ಲಿವರೆಗೆ ಫರ್ಮಲ್ಲಿ ಇದ್ದ ಅಲ್ಲಿವರೆಗೆ ಮಾತ್ರ ಪ್ರಾಫಿಟ್ ಅಥವಾ ಲಾಸನ್ನು ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಸೊ 18,000 ಇಸ್ ದಿ ಪ್ರೀವಿಯಸ್ ಇಯರ್ ಪ್ರಾಫಿಟ್. ಔಟ್ ಆಫ್ ದಟ್ ದಿ ಶೇರ್ ಆಫ್ ಅವಿನಾಶ್ ಈಸ್ 3/9 ಆ್ಯಂಡ್ he was alive in the firm for only 9 months. So 9/12. So 4,500 rupees ಬರುತ್ತೆ. Then last adjustment, interest on capital at 8% per annum. So ಇಲ್ಲಿ ನೋಡಿ, by interest on capital account 40,000 is the capital of Avinash. ಸೊ ಅದರ ಮೇಲೆ ಫರ್ಮ್ ಏನು ಮಾಡಬೇಕು? 8% ಇಂಟ್ರೆಸ್ಟನ್ನು ಪೇ ಮಾಡಬೇಕು. ಸೊ 8/100. ಆದರೆ ಅವಿನಾಶ್ ಇದ್ದಿದ್ದು 9 ಮಂತ್ಸ್ ಮಾತ್ರ. ಸೊ 9/12 again. 40,000 ಇಂಟು 8/100 ಇಂಟು 9/12 2,400. ಸೊ ಮತ್ತು ನೀವಿಲ್ಲಿ ಡೇಟ್ಸನ್ನು ಯಾವುದಕ್ಕೆ ಕನ್ಸಿಡರ್ ಮಾಡಬೇಕು ಅಂತ ಹೇಳಿದ್ರೆ, ಕಂಪಲ್ಸರಿಲಿ ಪ್ರಾಫಿಟ್ ಮತ್ತು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ಗೆ ಆತ ಎಲ್ಲಿವರೆಗೆ ಫರ್ಮಲ್ಲಿ ಇದ್ದ ಆ ಡೇಟ್ನ ಕನ್ಸಿಡರ್ ಮಾಡಬೇಕು. ಅರ್ಥ ಆಗ್ತಿದೆಯಾ? ವೈಲ್ ಡಿಸ್ಟ್ರಿಬ್ಯೂಟಿಂಗ್ ದಿ ಪ್ರಾಫಿಟ್ ಆ್ಯಂಡ್ ವೈಲ್ ಡಿಸ್ಟ್ರಿಬ್ಯೂಟಿಂಗ್ ದಿ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ಮತ್ತು ಸ್ಯಾಲರಿ ಕಮಿಷನ್ ಇದೆಲ್ಲ ಕೊಡಬೇಕಾದ್ರೆ ಮಂತ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಗುಡ್ ವಿಲ್ ಮತ್ತು ಜನರಲ್ ರಿಸರ್ವ್ನ ಕೊಡಬೇಕಾದ್ರೆ ಯಾವುದೇ ಪ್ರಾಬ್ಲಮ್ ಆಗಿರಲಿ, ನಮಗೆ ಮಂತ್ಸ್ ಇಂಪಾರ್ಟೆಂಟ್ ಅಲ್ಲ, ಬದಲಾಗಿ ಶೇರ್ ರೇಷಿಯೋ ಇಂಪಾರ್ಟೆಂಟ್. ಅರ್ಥ ಆಗ್ತಿದೆಯಾ? ಸೊ ಬೇಸ್ಡ್ ಆನ್ ದಿ adjustment given in the problem, we have transferred everything to ಅವಿನಾಶ್ ಕ್ಯಾಪಿಟಲ್ ಅಕೌಂಟ್. ಸೊ ಇವಾಗ ಬ್ಯಾಲೆನ್ಸ್ ಮಾಡೋಣ. ಸೊ ನಮಗೆ ಡೆಬಿಟ್ ಸೈಡ್ ಬರೋದಕ್ಕೆ ಯಾವುದೇ ಅಡ್ಜಸ್ಟ್ಮೆಂಟ್ ಇಲ್ಲ. ಡೆಬಿಟ್ ಸೈಡ್ ಏನು ಬರೀತೀವಿ? ಡೆಬಿಟ್ ಸೈಡ್ ಬರೆಯೋದು ಡ್ರಾಯಿಂಗ್ಸ್ ಆ್ಯಂಡ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್. ಅಂದರೆ ಅವಿನಾಶ್ ಏನಾದರೂ ಫರ್ಮಿಂದ ಅಮೌಂಟನ್ನು ಡ್ರಾ ಮಾಡಿದರೆ ಅಥವಾ ಅದಾದಮೇಲೆ ಡ್ರಾ ಮಾಡಿದರೆ ಏನು ಮಾಡಬೇಕು? ಈ ಸಪೋಸ್ ಟು ಪೇ ಇಂಟ್ರೆಸ್ಟ್ನ ಪೇ ಮಾಡಬೇಕಾಗತ್ತೆ. ಸೊ ಆ ಇಂಟ್ರೆಸ್ಟ್ ಏನಾದರೂ ಇದ್ದರೆ ಮಾತ್ರ ನಾವೇನು ಮಾಡ್ತೀವಿ? ಡೆಬಿಟ್ ಸೈಡ್ ಬರೀತೀವಿ. ಸೊ ಇಲ್ಲಿ ಯಾವುದೇ ಅಡ್ಜಸ್ಟ್ಮೆಂಟ್ ಇಲ್ಲ, ಈ ಪ್ರಾಬ್ಲಮಲ್ಲಿ ಯಾವುದೇ ಅಡ್ಜಸ್ಟ್ಮೆಂಟ್ ಇಲ್ಲ. ಸೊ ಅದಕ್ಕೆ ಟೋಟಲ್ ಮಾಡ್ತೀವಿ. ಟೋಟಲ್ ಎರಡೂ ಕಡೆ ಬರೆದಾದ್ಮೇಲೆ ಸೇಮ್ ಅಮೌಂಟ್ ಹ್ಯಾಸ್ ಟು ಬಿ ಟ್ರಾನ್ಸ್ಫರ್ ಟು ಎಕ್ಸಿಕ್ಯೂಟರ್ಸ್ ಅಕೌಂಟ್. ಅಂದರೆ ಇದನ್ನು ಸಂಬಂಧಿಗಳು ಯಾರಿರ್ತಾರೆ, ಡಿಪೆಂಡೆಂಟ್ಸ್ ಯಾರಿರ್ತಾರೆ, ಅವರಿಗೆ ಟ್ರಾನ್ಸ್ಫರ್ ಮಾಡಬೇಕು. ಸೊ ಇಷ್ಟು ಮಾಡಿದ್ರೆ ಡೆತ್ ಆಫ್ ಎ ಪಾರ್ಟ್ನರಲ್ಲಿ ಡಿಸೀಸ್ಡ್ ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟ್ ಮುಗಿಯುತ್ತೆ. ಥ್ಯಾಂಕ್ ಯು ಆಲ್.